ಬೋಗಸ್ ಕಾರ್ಮಿಕ ಕಾರ್ಡ್ಗಳನ್ನು ರದ್ದು ಮಾಡಿ ಕಾರ್ಮಿಕರ ಆಗ್ರಹ. ಕಂಪ್ಲಿ ನಗರದಲ್ಲಿ ಸಿಐಟಿಯು ಸಂಘಟನೆಯ ವತಿಯಿಂದ ಕಾರ್ಮಿಕರ ಹಕ್ಕುಗಳು ಹಾಗೂ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಪ್ರತಿಭಟನೆ ಮಾಡಲಾಗಿದೆ. ನಗರದ ಕಾರ್ಮಿಕರ ನಿರೀಕ್ಷಕರ ಕಚೇರಿ ಎದುರು ನಡೆದ ಈ ಪ್ರತಿಭಟನೆಯಲ್ಲಿ ಕಾರ್ಮಿಕರಿಗೆ ಉಚಿತ ಮರಳು ವಿತರಣೆ, ಹಲವು ವರ್ಷಗಳಿಂದ ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕಾರ್ಯನಿರ್ವಹಿಸುತ್ತಾ ಇರುವವರ ವರ್ಗಾವಣೆ, ಶೈಕ್ಷಣಿಕ ಹಾಗೂ ಆರೋಗ್ಯ ಸಹಾಯಧನವನ್ನು ಸಮರ್ಪಕವಾಗಿ ನೀಡುವಿಕೆ, ಬೋಗಸ್ ಕಾರ್ಮಿಕ ಕಾರ್ಡ್ಗಳನ್ನು ರದ್ದುಪಡಿಸುವಿಕೆ ಸೇರಿ ಹಲವು ಬೇಡಿಕೆಗಳನ್ನು ಒತ್ತಾಯಿಸಿ ಮನವಿ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಹೊನ್ನೂರ ಸಾಬ್, ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಸೇರಿ ಅನೇಕ ಕಾರ್ಮಿಕರು ಭಾಗವಹಿಸಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದೇ ರೀತಿ ನಮ್ಮ ಕಂಪ್ಲಿ ತಾಲೂಕಿನಲ್ಲೇ ಇರುವಂತಹ ಎಲ್ಲ ನಮ್ಮ ಕಟ್ಟಡ ಕಾರ್ಮಿಕರು ಮುಂದೆ ಮುಂಭಾಗ ಇವತ್ತು ಒಂದು ದಿನಕ್ಕೋಸ್ಕರ ಒಂದು ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಕಾರಣ ಇಷ್ಟೇ, ನಮ್ಮ ಕಾರ್ಮಿಕರ ಸೌಲಭ್ಯಗಳಿಗೆ ಧಕ್ಕೆ ತರುವಂಥ ರಾಜ್ಯ ಸರ್ಕಾರಕ್ಕೆ ಇವತ್ತು ನಾವು ಉಳಿಸಬೇಕಾಗಿದೆ. ವಿಷಯ ಇಷ್ಟೇ, ನಮ್ಮ ರಾಜ್ಯಾದ್ಯಂತ ಎಲ್ಲ ನಮ್ಮ ಕಟ್ಟಡ ಕಾರ್ಮಿಕರಿಗೆ, ಈ ಕಾರ್ಮಿಕರ ಭಾಗವಾಗಿ ಎಲ್ಲರಿಗೆ ಈ ಹೆಸರು ಒಂದು ದಿವಸದ ನಮ್ಮ ಹುಬ್ಳಿ ತಾಲೂಕಿನ ಪ್ರತಿಯೊಬ್ಬ ಕಾರ್ಮಿಕರು ಅವರವರು ಕಾರ್ಡ್ಗಳು ಮಾಡಿಸ್ಕೊಂಡು ಅವರವರು ಸೌಲಭ್ಯ ಪಡಿತಾ ಇದ್ದಾರೆ. ಈಗ ನಮ್ಮ ಕಂಪ್ಲಿ ತಾಲೂಕಿನ ಭಾಳಷ್ಟು ಜನ ಅಂದರೆ ಸರಿಯಾಗಿ ಒಂದು 1516 ಕಾರ್ಮಿಕ ಕಾರ್ಡ್ಗಳು ನಮ್ಮ ಕಂಪ್ಲಿ ಕಚೇರಿಗೆ ಕಾರ್ಡ್ಗಳನ್ನು ನಮ್ಮ ಡಿಒಗಳಾಗಲಿ ನಮ್ಮ ಕಾರ್ಮಿಕ ಅಧಿಕಾರಿಗಳಾಗಲಿ ಅದನ್ನು ಮಾಡಿಕೊಡ್ತಾ ಇದ್ದಾರೆ. ಈಗ ನಮಗೆ ಒಂದು ತಿಂಗಳಿಂದ ನಮಗೆ ಬಂದ ಮಾಹಿತಿ, ಭಾಳಷ್ಟು ನಮ್ಮ ಕಂಪ್ನಿಯಲ್ಲಿ ಬೋಗಸ್ ಕಾರ್ಡ್ಗಳು ಅತಿ ಹೆಚ್ಚು ಆಗ್ತಿದ್ದಾವೆ ಅಂತೇಳಿ ನಮಗೆ ಒಂದು ಮಾಹಿತಿ ಬಂದಿದೆ ಕಂಪ್ಲಿ ಕಾರ್ಮಿಕ ಕಚೇರಿಯಿಂದ. ಆದ ಕಾರಣ ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಅಧಿಕಾರಿಗಳಾಗಿರ್ಬೋದು ಹಾಗೂ ಡಿಒಗಳಾಗಿರ್ಬೋದು, ದಯವಿಟ್ಟು ನೀವು ನಮ್ಮ ಕಂಪ್ಲಿ ತಾಲೂಕಿನ ಕಟ್ಟಡ ಕಾರ್ಮಿಕರಿಗೆ ನೀವು ಬೋಗಸ್ ಕಾರ್ಡನ್ನು ತಡೆ ಹಿಡಿಯೋದಕ್ಕೋಸ್ಕರ ನಮಗೆ ಕಟ್ಟಡ ಕಾರ್ಮಿಕರಿಗೆ ಫಲಾನುಭವಿ ಸೌಲಭ್ಯಗಳನ್ನು ಅತಿ ವೇಗವಾಗಿ ದೊರಕಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಅದೇ ರೀತಿ ನಿಮಗೆ ಗಮನಕ್ಕಿರಬೇಕು ಅಧಿಕಾರಿಗಳಿಗೆ. ಈಗ ನಮ್ಮ ಬಹಳಷ್ಟು ವರ್ಷಗಳಿಂದ ನಮ್ಮ ಸಂಘಟನೆ ಕಾರ್ಮಿಕ ಕಚೇರಿ ಮುಂದೆ ಹೋರಾಟಗಳು ಮಾಡ್ತಾ ಇದೆ, ಅದು ನಿಮಗೆ ಗೊತ್ತಿದೆ. ಆದ ಕಾರಣ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸೋದೇನಪ್ಪ ಅಂದರೆ, ಈಗ ನಮಗೆ ಅತಿ ಹೆಚ್ಚು ಬೋಗಸ್ ಕಾರ್ಡ್ಗಳಿಗೆ ಅತಿ ಹೆಚ್ಚು ಸೌಲಭ್ಯಗಳು ದೊರೆತಾವೆ ಅಂತೇಳಿ ನಮಗೆ ನಮ್ಮ ಎಲ್ಲ ಲೀಡರ್ಸ್ಗಳು ಮಾತಾಡ್ತಾ ಇದ್ದಾರೆ. ಅಥವಾ ಈ ದೇವಲಾಪುರ ಭಾಗವಾಗಿರ್ಬೋದು, ಒಂದು ರಾಮಸಾಗರ ಭಾಗವಾಗಿರ್ಬೋದು, ನಮ್ಮ ಇಲ್ಲಿ ಕಂಪ್ಲಿ ತಾಲೂಕಿನ ಸುತ್ತಮುತ್ತ ವಾರ್ಡ್ಗಳಾಗಿರ್ಬೋದು, ಅತಿ ಹೆಚ್ಚು ನಮಗೆ ಬೋಗಸ್ ಕಾರ್ಡ್ಗಳು ಯಾರಿಂದ ಬರ್ತಾವಪ್ಪ ಅಂದರೆ ಬ್ರೋಕರ್ ಕಡೆಯಿಂದ ನಮಗೆ ಇಲ್ಲಿ ಜಾಸ್ತಿ ಬೋಗಸ್ ಕಾರ್ಡ್ಗಳು ಆಗ್ತಾವೆ ಅಂತೇಳಿ ನಮಗೊಂದು ಮಾಹಿತಿ ಬಂದಿದೆ. ಅತಿ ಹೆಚ್ಚು ಈಗ ನಮಗೆ ಮೊದಲು ಡಿಒಗಳು ಇದ್ದಾಗ ಅದು ಸ್ವಲ್ಪ ಕಂಟ್ರೋಲ್ ಇತ್ತು. ಈಗ ಬಂದ ಡಿಒಗಳು ಅದು ಏನು ನೀವು ವರ್ಗಾವಣೆ ಮಾಡ್ತಿರೋ ಹೆಂಗೆ ಮಾಡ್ತಿರೋ ಅದು ನಿಮಗೆ ಬಿಟ್ಟಿರೋದು. ಈಗ ಮುಂದಿನ ದಿನಗಳಲ್ಲಿ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯಗಳು ಕೊಡಬೇಕು. ಇದು ಕಟ್ಟಡ ಕಾರ್ಮಿಕರಿಗೋಸ್ಕರನೇ ಕಾರ್ಮಿಕ ಕಚೇರಿ ಇರೋದು, ಬೋಗಸ್ ಕಾರ್ಡ್ಗಳಿಗೆ ಅಲ್ಲ. ಇದು ನೀವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ವಿಷಯಕ್ಕೆ ನಾವು ಸಂಘಟನೆ ಬಂದು ಹೋರಾಟ ಮಾಡ್ತಾ ಇರ್ತೀವಿ. ಈಗ ನಮ್ಮ ಸಂಘಟನೆ ವತಿಯಿಂದ ನಾವು ಕಾರ್ಡ್ಗಳು ಹಾಕ್ತಿರ್ತೀವಿ, ಮದುವೆ ದಿನ ಸಹ ಹಾಕ್ತಿರ್ತೀವಿ. ಈಗ ಮೊನ್ನೆ ಈಗ ಒಂದು 30-35 ಮದುವೆ ಆಗಲಿ ಡೆತ್ತಿನೂ ಆಗಲಿ ರಿಜೆಕ್ಟ್ ಆಗ್ಯಾವ ಅಂತೇಳಿ ನೀವು ಕೊಟ್ಟಿರಿ, ಅದರಂಗೆ ಮಾಹಿತಿ ಆಗಲಿ. ಈಗ ಮುಂದಿನ ದಿನ ಅವರು ರಿಜೆಕ್ಟ್ ಆಗಿರೋದಕ್ಕೆ ಅವ್ರಿಗೆ ಏನು ಕ್ರಮ ತಗೊಂಡಿದೆ ಅಂತೇಳಿ ನೀವು ಈ ಪ್ರಕಾರ ನಮಗೆ ತಿಳಿಸ್ಬೇಕಾಗುತ್ತೆ. ಈಗ ನಮಗೆ ಲೇಬರ್ ಇನ್ಸ್ಪೆಕ್ಟರ್ ಯಾವ ಹುಡುಗಬೇಕಾಗುತ್ತೆ. ಈಗ ನಾವು ನೀವು ಆದಷ್ಟು ಸೆಪ್ಟೆಂಬರ್ 22 ಏನು ಸೋಮವಾರದನ್ನ ಒಂದು ನಮ್ಮ ರಾಜ್ಯಾದ್ಯಂತ ಒಂದು ಕರೆ ಕೊಟ್ಟಿದೆ. ನಿಮ್ಮ ಲೋಕಲ್ ಲೇಬರ್ ನಿಮ್ಮ ತಾಲೂಕುಗಳು ಎಲ್ಲೆಲ್ಲಿ ನಿಮ್ಮ ತಾಲೂಕುಗಳಲ್ಲಿ ಎಲ್ಲೆಲ್ಲಿ ಅದಾವ ಅಲ್ಲಿ ಒಂದು ಹೋರಾಟ ಮುಖಾಂತರ ಒಂದು ಮನವಿ ಪತ್ರ ಕೊಟ್ಟು ನಿಮ್ಮ ಬೇಡಿಕೆಗಳನ್ನು ನೀವು ಉಳಿಸ್ಕೊಳ್ಳೋದ್ರೆ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ಇವತ್ತು ಕಟ್ಟಡ ಕಾರ್ಮಿಕರು ಎಲ್ಲ ಸೇರಿ ಎಲ್ಲರೂ ಸೇರಿ ನಾವು ಇವತ್ತಿನ ಒಂದು ಲೇಬರ ಕಚೇರಿಗೆ ಬಂದು ನಾವು ಇವತ್ತೊಂದು ಹೋರಾಟ ಮುಖಾಂತರ ಒಂದು ಮನವಿ ಪತ್ರ ಕೊಡಬೇಕು. ನಾವು ಮನವಿ ಪತ್ರ ಕೊಡೋದಂತ ಹೇಳಿದ್ರೆ ಇವತ್ತು ನಾವು ಯಾವ ಸತ್ತು ಯಾರ ಮನೆ ದುಡ್ಡು ಯಾರ ಮನೆಯ ದುಡ್ಡು ಯಾರ ಹತ್ರ ಹೊಡಿತಾ ಇಲ್ಲ. ಇದು ನಿಜವಾದ ಕಟ್ಟಡ ಕಾರ್ಮಿಕರ ಫಲ. ಅಂದರೆ ನಾವೇನು ಕಟ್ಟಡ ಮಾಡ್ತಿದ್ದೀವಿ, ನಾವು ಕಟ್ಟಡ ಮಾಡೋಂಥ ಹಣವನ್ನು ಅದು ನಮ್ಮ ಕಟ್ಟಡ ಇದಕ್ಕೆ ಬೀಳುತ್ತೆ ಬೋರ್ಡಿಗೆ. ಆ ಬೋರ್ಡಲ್ಲಿ ಇದ್ದಿರೋಂಥ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಸಿಗಂತ ಹಣ ಇದೆ. ಹಂಗಾಗಿ ಇಲ್ಲಿ
ದುರ್ಬಳಕೆಗಳು ಆಗ್ತದೆ. ದುರ್ಬಳಕೆಗಳು ಏನಂತಂದ್ರೆ ಇವತ್ತು ಬಸ್ ಸಂಚಾರಕ್ಕನ್ನೋದು ಆ ಥರ ಅಂದು ಅವನ ಪುಟ್ಟು ಕಿಟ್ ಕೊಟ್ಟಿನ ಅಂತ ಹೇಳಿ ಅವೆಲ್ಲ ದುಡ್ಡುಗಳು ಭಾಳ ವೇಸ್ಟ್ ಮಾಡ್ತಾರಲ್ಲ. ಅದ್ರಂಗೆ ಅದೇ ರೀತಿಯಾಗಿ ಇವತ್ತು ನಾವು ಕಳ್ಕೊಂಬ ಪರಿಸ್ಥಿತಿಗೆ ಬಂದಿದ್ವಿ. ನಾವು ಹೊಸದಾಗಿ ಏನೋ ಸಂಘಟನೆ ಮಾಡ್ತಾ ಇಲ್ಲ. 2008ರಿಂದ 2006ರಿಂದ ನಾವು ಸಂಘಟನೆ ಮಾಡಿದ್ವಿ. ಅದೇ ರೀತಿ 2008ರವರೆಗೆ ನಾವು ಕಾರ್ಮಿಕರಿಗೆ ಕಾರ್ಡ್ ಮಾಡಿಕೊಡ್ಬೇಕಂತೇಳಿ ಒಂದು ಆಡಿತ್ತು. ಅದನ್ನು ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದೇವೆ. 2013 ತನಕ ನಾವು ಯೋಚನೆ ಅವತ್ತಿನವರಿಗೆ ನಾವೇನೋ ಕನಿಮುಟ್ಟುಗಳು ತೊಗೊಂಡಿಲ್ಲ. ಇದಕ್ಕೆ ತೊಗೊಂಡಿಲ್ಲ ಅಂತಂದರೆ ನಿರಂತರವಾಗಿ ನಮ್ಮ ಕಟ್ಟಡ ಕಾರ್ಮಿಕರು ದುಡ್ಡು ಒಂದು ಹಣ ಇದಕ್ಕೋಸ್ಕರ ಹೋರಾಟ ಮಾಡ್ಕೊಂಡು ಅದು ಒಂದು ಕಾನೂನು ಪ್ರಕಾರವಾಗಿ ಒಂದು ಕರ್ನಾಟಕ ಕನ್ನಡ ಕಾರ್ಮಿಕರ ಕಡೆಯಿಂದ ಹೀಗಾಗಿ ಅವರು ನಮ್ಮ CIT ಕಡೆಯಿಂದ ಒಂದು ಹೋರಾಟ ಮುಖಾಂತರ ಮಾಡಿ ಅದು ಒಂದು ದುಡ್ಡು ಬೋರ್ಡಲ್ಲಿ ಉಳಿದಂಥ ವ್ಯವಸ್ಥೆ ಮಾಡಿದ್ದು. ಅದಕ್ಕಾಗಿ ಒಂದು ಕಾನೂನು ವ್ಯವಸ್ಥೆ ಮಾಡಿದ್ವಿ. ಏನಂತ ಕಾನೂನು ವ್ಯವಸ್ಥೆ ಮಾಡಬೇಕಂದ್ರೆ ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಾರೆ ಅವರಿಗೆ ಧನ ಸಹಾಯ ಕೊಡಬೇಕು, ಅವ್ರ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು, ಆಮೇಲೆ ಅವ್ರ ಮಕ್ಕಳಾಗಂತ ಅವ್ರಿಗೆ ಮದುವೆಗೆ ದುಡ್ಡು ಕೊಡಬೇಕು, ಆಮೇಲೆ ಅವರಂತೂ ಬಿಲ್ಡಿಂಗ್ ಎಲ್ಲೆಲ್ಲ ಬಿಡ್ತಾ ಇರ್ತಾರೆ ಅವರಿಗೆಲ್ಲ ದುಡ್ಡು ವ್ಯವಸ್ಥೆ ಮಾಡಿಕೊಡ್ಬೇಕು. ಆಮೇಲೆ ಈ ಖಾಸಗಿ ಆಸ್ಪತ್ರೆಯಲ್ಲಿ ಏನು ಗೌರ್ಮೆಂಟ್ ಕನಸು ಮಾಡೋದಂತಂದರೆ ನಾವು ನಮಗೆ ಸಂಬಂಧಪಟ್ಟ ಆಸ್ಪತ್ರೆಗೆ ಮಾತ್ರ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಅದು ನಮ್ಮ ಕನ್ನಡ ಕಾರ್ಮಿಕರಿಗೆ ತಪ್ಪಲ್ಲ. ಕನ್ನಡ ಕಾರ್ಮಿಕರಿಗೆ ಎಲ್ಲ ಅಲ್ಲೇ ಅದು ಅದೇ ಹಾಸ್ಪಿಟ್ಲಿಂದನೇ ಕೆಲಸ ಮಾಡ್ತಿರ್ತಾರೆ ಅನ್ನೋದು ನಂಬೋದು ಸುಳ್ಳು. ನಾವು ಖಾಸಗಿ ಆಸ್ಪತ್ರೆ ಎಲ್ಲೆಲ್ಲಿ ಇರ್ತಾವ ಅಲ್ಲೆಲ್ಲಿ ನಾವು ಎಲ್ಲೆಲ್ಲಿ ಕೆಲಸ ಮಾಡ್ತಿರ್ತೀವಿ ಅಲ್ಲಿ ಕೆಲಸ ಮಾಡಿದರೆ ಅಪಘಾತ ಆದಲ್ಲಿ ನಾವು ಅಲ್ಲಿ ಅಡ್ಮಿಟ್ ಆಗಿರ್ತೀವಿ. ಅದನ್ನು ನಮಗೆ ಧನ ಸಹಾಯ ನಾವು ಇಲ್ಲಿ ಅಡ್ಮಿಟ್ ಆಗಿದ್ದು ಅದನ್ನು ಕೊಡೋಂಥ ವ್ಯವಸ್ಥೆ ಈ ಕಾನೂನು ಮಾಡಬೇಕಂತ ಹೇಳಿ ನಾವು ಒಂದು ಈ ವಿಷಯ ಎಲ್ಲ ತಿಳಿಸ್ತೀವಿ.